ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ವಿದ್ಯಾ HR. ಈಗ ಮುಖ್ಯಾಂಶಗಳು. ಮಂತ್ರಿಯಾಗುವ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಎಲ್ಲರಿಗೂ ಸಹಜವಾಗಿಯೇ ಮಂತ್ರಿಯಾಗಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ. ಸಿಎಂ, ಮಾಜಿ ಸಿಎಂ ಮತ್ತು ಹೈಕಮಾಂಡ್ ಎಲ್ಲ ಸರಿ ಮಾಡುತ್ತಾರೆ. ಸಚಿವ MB ಪಾಟೀಲ್ ಹೇಳಿಕೆ. ನಾನು ಕಾಂಗ್ರೆಸ್ನಲ್ಲಿ ಶಿಸ್ತಿನ ಸಿಪಾಯಿ. ನನ್ನ ರಕ್ಷದಲ್ಲೇ ಕಾಂಗ್ರೆಸ್ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸ್ಪರ್ಧೆ ಮಾಡಿ ಸಂಸದನಾಗಿದ್ದೇನೆ. ಸಂಸದ ತುಕಾರಾಂ ಹೇಳಿಕೆ. ಮಳೆ ಕೊರತೆಯಿಂದ ಬೆಳೆ ಹಾನಿ. ಚಾಮನಹಳ್ಳಿ ಹುಂಡಿ ಗ್ರಾಮದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪರಿಶೀಲನೆ. ವಾರ್ತೆಗಳ ವಿವರ. ಸರ್ಕಾರದಲ್ಲಿ ಅಥವಾ ಪಕ್ಷದಲ್ಲಿ ಯಾವುದೇ ಗೊಂದಲ ಪಕ್ಷದಲ್ಲಿ ಇಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಎಲ್ಲ ಸರಿ ಮಾಡುತ್ತಾರೆ. ಕುಟುಂಬದಲ್ಲಿ ಇದ್ದಂತೆ ಪಕ್ಷದಲ್ಲಿಯೂ ಸಣ್ಣ ಪುಟ್ಟ ಗೊಂದಲ ಇರೋದು ಸಹಜ. ಹಿಂದೆ ಸಚಿವ ಸಂಪುಟದ ಗಾತ್ರ ದೊಡ್ಡದಾಗಿರುತ್ತಿತ್ತು. ಈಗ ಹಾಗಲ್ಲ. ಇದರಿಂದಲೇ ಎಲ್ಲರನ್ನೂ ಸಮಾಧಾನ ಮಾಡಬೇಕು ಎಂದು ಸಚಿವ MB ಪಾಟೀಲ್ ಹೇಳಿದರು. ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ನಮ್ಮ ಕುಟುಂಬದಲ್ಲಿ ಏನಾದ್ರು ಸಮಸ್ಯೆಗಳಿರ್ತವೆ, ಸಂಪುಟ ಇರ್ತವೆ ಸ್ವಾಭಾವಿಕವಾಗಿ. ಯಾಕಂದ್ರೆ ಹಿಂದೆ ಏನಾಗ್ತಾ ಇತ್ತು, ಮಂತ್ರಿಮಂಡಲದಲ್ಲಿ ಲಿಮಿಟ್ ಇರ್ಲಿಲ್ಲ. ಈಗ ಲಿಮಿಟ್ ಇರೋದು 34 ಜನಕ್ಕೆ ಜಾಸ್ತಿ ಮಾಡಕ್ ಬರೋದಿಲ್ಲ. ಆಮೇಲೆ ಒಬ್ಬ ಮಂತ್ರಿ ಆಗುವಂತ ಸಾಮರ್ಥ್ಯ ಹೊಂದಿರುವಂತವ್ರು ಬಹಳಷ್ಟು ಜನ ಇದೆ. ಎಲ್ಲರಿಗೂ ಸ್ವಲ್ಪ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಶೆಗಳಿರ್ತವೆ. ಮಂತ್ರಿ ಆಗ್ಬೇಕು, ಎಲ್ಲಾ ಶಾಸಕರಿಗೂ ಮಂತ್ರಿ ಆಗ್ಬೇಕು, ಇವೆಲ್ಲವೂ ಕೂಡ ಆಶೆ ಇರ್ತವೆ, ತಪ್ಪಿಲ್ಲ ಅದು. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಅವಾಗ ಪ್ರಾದೇಶಿಕವಾಗಿ ಜಾತಿ ಇದೆಲ್ಲವನ್ನು ಕೂಡ ಇದು ಮಾಡ್ಕೋಬೇಕಾಗ್ತದೆ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲ ಅವರು ಮತ್ತು AICC ಅಧ್ಯಕ್ಷ ನಮ್ಮವರು ಇದ್ದಾರೆ, ಮಲ್ಲಿಕಾರ್ಜುನ ಅವರು, ಎಲ್ಲರೂ ಕೂಡ ಬಗೆಹರಿಸ್ತಾರೆ. ನಿಶ್ಚಿತವಾಗಿ ಮಹಿಳೆಯರಿಗೂ ಕೊಡ್ತಾರೆ. ಎಲ್ಲವೂ ಸರಿ ಹೋಗ್ತದೆ. ಚಿಂತೆ ಮಾಡಬೇಕಾಗಿಲ್ಲ. ಅದೆಲ್ಲವನ್ನ ಕೂಡ ನಾನೇನು ಕಾಮೆಂಟ್ ಮಾಡಕ್ ಬರೋದಿಲ್ಲ. ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತದೆ. ಎಲ್ಲಾ ರೀತಿಯ ಎಲ್ಲಾ ಕಡೆನೂ ಕೂಡ ಬಹಳ ಸಮರ್ಥನೆ ಹೊಂದಿದ್ದಾರೆ. ಸಂದೂರು ಅಭ್ಯರ್ಥಿಗಳು ಕೂಡ ನಮ್ಮ ಅಕ್ಕ ಅವರು ಸಮರ್ಥನೆ ಹೊಂದಿದ್ದಾರೆ. ಎಲ್ಲರೂ ಕೂಡ ಸಮರ್ಥನೆ ಹೊಂದಿದ್ದಾರೆ. ಎಲ್ಲವನ್ನ ನಡೆದು ಹೋಗಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅದನ್ನೆಲ್ಲ ಕೂಡ ಕೋಟದಲ್ಲಿ ಸಂಡೂರ್ಗೆ ಅಂದ್ರೆ ಅನುಕೂಲ ತುಕಾರಾಂ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ಸರ್. ತಪ್ಪು ತುಕಾರಾಂ ಅವರು 4 ಸರಿ ಶಾಸಕರಾಗಿದ್ರು, ಸಚಿವರಾಗಿದ್ರು, ಮತ್ತೆ ಅವ್ರು ಅಂದ್ರೆ ನಮಗೆ ಕೊಡ್ಬೇಕು ಅನ್ನೋದು ಒಂದು ಬೇಡಿಕೆ ಇಡ್ತಾರೆ. ಹೈಕಮಾಂಡ್ ಅಂತ ಪರಿಗಣಿಸ್ತಾರಲ್ಲಿ ಅದರ ನಿಶ್ಚಿತವಾಗಿ ಅವರು ಸಮರ್ಥನೆ ಹೊಂದಿದ್ದಾರೆ. ತುಕಾರಾಂ ಅವರ ಸೇವೆ ಬಹಳಷ್ಟು ಆಗಿದೆ. ಇದೆಲ್ಲವೂ ಕೂಡ ಹೈಕಮಾಂಡ್, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ವಿಚಾರ ಮಾಡಿ ಒಂದು ದಿವಸ ಏನು ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ ಅದು ಎಲ್ಲರಿಗೂ ಕೂಡ ಸಮಾಧಾನ ಮಾಡಕ್ ಆಗೋದಿಲ್ಲ. ಜಿಲ್ಲೆಗಳಿಗೆ 2 ಸಚಿವ ಸ್ಥಾನ ಕೊಟ್ಟೈತಿ. ಅಂತದ್ರಲ್ಲಿ ಬಳ್ಳಾರಿ ಜಿಲ್ಲೆಗೆ ಮಹಿಳಾ ಕೋಟದಲ್ಲಿ ಕೊಟ್ಟೆ ಅಂತ ತಪ್ಪಂತಿರಲ್ಲ, ತಿಳ್ತಾ ಇಲ್ಲ ನಾನು. ನಮ್ ಸಹೋದರಿ, ನಮ್ಗ ಕೂಡ ಅಷ್ಟೇ ಸಂತೋಷ ಆಗ್ತದೆ. ನಿಶ್ಚಿತವಾಗಿ ನಾನು ಇದನ್ನ ಹೈಕಮಾಂಡ್ ಅಲ್ಲ. ನಾನು ಕಾಂಗ್ರೆಸ್ನಲ್ಲಿ ಶಿಸ್ತಿನ ಸಿಪಾಯಿ. ನನ್ನ ರಕ್ತದಲ್ಲೇ ಕಾಂಗ್ರೆಸ್ ಇದೆ. 2018ರಲ್ಲಿಯೇ ಈ ಮಾತನ್ನು ಹೇಳಿದ್ದೇನೆ. ಪಕ್ಷ ಹೇಳಿದ ಹಾಗೆ ಕೇಳ್ತೇನೆ. ನಿಮ್ಮ ರಾಜಕೀಯ ಭವಿಷ್ಯ ನಾವು ರೂಪಿಸಿರುತ್ತೇವೆ ಎಂದು ಪಕ್ಷ ನಮಗೆ ಮಾತು ನೀಡಿದೆ. ಸೋನಿಯಾ ಗಾಂಧಿ ಬಳಿಕ ನಾನೇ ಬಳ್ಳಾರಿಯ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ಎಂದು ಸಂಸದ ತುಕಾರಾಂ ಹೇಳಿದರು. ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ನನ್ನ ಬ್ಲಡ್ ಅಲ್ಲಿ ಕೂಡ ಕಾಂಗ್ರೆಸ್ ಇದೆ. ನಾನು ಲಾಸ್ಟ್ ಟೈಮ್ 2018 ಕೂಡ ನೀವು ಕೇಳಿ, ಅವಾಗಲೂ ಕೂಡ ನಾನು ಹೇಳಿದ್ದೆ. ಇದರಿಂದಾಗಿ ಪಕ್ಷ ಏನ್ ಹೇಳಿದೆ, ಹೈಕಮಾಂಡ್ ಹೇಳಿದೆ, ಅದನ್ನ ಚಾಚು ತಪ್ಪಿ ಅವ್ರು ಏನ್ ಹೇಳಿದ್ದಾರೆ ಶಿರ್ಸಾ ವಹಿಸಿ ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಇವ್ರು ಇಷ್ಟೇ ಹೇಳ್ತಿದೆ ಅಲ್ಲ ಹೈಕಮಾಂಡ್ ಎಲ್ಲರೂ ಕೂಡ. ತುಕಾರಾಂ ನಿನ್ ರಾಜಕೀಯ ಭವಿಷ್ಯ ನಮಗ್ ಬಿಡು, ಇವತ್ತು ನೀನು ಪಕ್ಷಕ್ಕೋಸ್ಕರ ನೀನ್ ಜವಾಬ್ದಾರಿ ಓರ್ಬೇಕು ಅಂತ ಹೇಳಿದಾಗ ನಾನು 2024ರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ 20 ವರ್ಷ ಆಗಿತ್ತು. ಸೋನಿಯಾ ಗಾಂಧಿ ಅವ್ರ ಮೇಡಮ್ ಅವರು ಆದ್ಮೇಲೆ ಆಗಿಲ್ಲ, ನಿಂದಿರ್ಬೇಕಂತ ಹೇಳಿದ್ರು. ಅವರ ಮಾತಿನಂತೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿಂದಿನ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತೆ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಹೇಳಿದಕ್ಕೆ ಇವತ್ತು ನಾನು ಸ್ಪರ್ಧೆ ಮಾಡಿ ನಾನು MP ಆಗಿ ಆ ಜವಾಬ್ದಾರಿಯನ್ನ ಇವತ್ತು ಲೋಕಸಭಾ ಸದಸ್ಯನಾಗಿ ಹೋಗಿದ್ದೀನಿ.
ಜೊತೆಗೆ ನಾನು ಹೇಳಿದೆ, ಯಾರಿಗಾದ್ರೂ ಕೊಡ್ರಿ ಸರ್ ಸಂಡೂರಿನಲ್ಲಿ, ಯಾರಿಗಾದ್ರೂ ಇಲ್ಲಂತ. ಇಲ್ಲ ಸರ್ವೆ ನಿಮ್ ಫ್ಯಾಮಿಲಿ ಪರವಾಗಿದೆ, ನೀನು ಬೈ ಎಲೆಕ್ಷನ್ ನಿಮ್ ಮಿಸಸ್ ಹಾಕ್ಬೇಕು ಅಂತ ಹೇಳಿದ್ರು. ಟಿಕೆಟ್ ಕೊಟ್ರು. ಅಲ್ಲಿ ಕೂಡ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿಯನ್ನು ನಾನು ತಗೊಂಡು ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರು ನಾವೆಲ್ಲ ಸೇರಿ ಇವತ್ತು ಸಂಡೂರಿನಲ್ಲಿ ಕೂಡ ಬೈ ಎಲೆಕ್ಷನ್ ನಲ್ಲಿ ನಾವು ಗೆದ್ದು ಬಂದ್ವಿ. ಅದೇ ರೀ ಕಾಂಗ್ರೆಸ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಹಂಗಲ್ಲ, ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಅಂತಂದೇಳಿ. ಈಗ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ, ತಪ್ಪಿಲ್ಲ ಅಂತ ಹೇಳ, ಮಹಿಳೆಯರಿಗಿನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಮಾತು ಕೊಟ್ಟಿದ್ರು, ಅದನ್ನ ಈಡೇರಿಸ್ತಾರೆಂಬ ವಿಶ್ವಾಸ ಕೂಡ ಇದೆ. ಇವತ್ತು ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಮುಂದೆ 2028ಕ್ಕೆ ಮತ್ತೆ ಪಕ್ಷ ಬರಬೇಕು. 2029 ದೇಶದಲ್ಲಿ ನಾವು ಮತ್ತೆ ಸರ್ಕಾರ ರಚನೆ ಮಾಡಬೇಕು. ಜೊತೆಗೆ ಒಳ್ಳೆ ಆಡಳಿತ ಕೊಡ್ಬೇಕು. ಆ ದೃಷ್ಟಿಕೋನದಲ್ಲಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಪ್ರಯತ್ನ ಇತ್ತು, ಪ್ರಯತ್ನ ಕೊನೆವರೆಗೆ ಇರಬೇಕು. ಪ್ರಯತ್ನ ಇಲ್ಲದೆ ಎಲ್ಲ ಯಶಸ್ವಿ ಆಗ್ತದೆ. ಪ್ರಯತ್ನ ಇದ್ದಾಗಲೇ ಯಶಸ್ವಿ ಆಗಿದೆ. ಅದು ಮಾಡ್ತಾ ಇದೀನಿ ತುಕಾರಾಮ್ ನಾನು. ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಚ್ಡಿ ಕೋಟೆ ತಾಲೂಕಿನ ಚಿಕ್ಕಕೆರೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಮಳೆ ಕೊರತೆಯಿಂದ ಹಾನಿಗೊಳಗಾದ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಚಿವರು ಹಾನಿಗೊಳಗಾದ ಕೃಷಿ ಪ್ರದೇಶಗಳಿಗೆ ತೆರಳಿ ಬೆಳೆಗಳ ಸ್ಥಿತಿಯನ್ನು ಖುದ್ದಾಗಿ ವೀಕ್ಷಿಸಿದರು. ಬಳಿಕ ರೈತರೊಂದಿಗೆ ಸಂವಾದ ನಡೆಸಿ ಮಳೆ ಕೊರತೆಯಿಂದ ಎದುರಾಗಿರುವ ಸಮಸ್ಯೆಗಳು ಹಾಗೂ ಬೆಳೆ ಹಾನಿಯ ಪ್ರಮಾಣದ ಕುರಿತು ಮಾಹಿತಿ ಪಡೆದುಕೊಂಡರು. ಬೆಳೆ ಹಾನಿಯ ನಿಖರ ಪ್ರಮಾಣವನ್ನು ಸಮರ್ಪಕವಾಗಿ ದಾಖಲಿಸಿ ವಸ್ತುನಿಷ್ಠ ವರದಿ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು ರೈತರಿಗೆ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಗಳಂತೆ ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದರು. ಇದೇ ವೇಳೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಲಭ್ಯತೆ ಹಾಗೂ ಸಮರ್ಪಕ ನೀರು ಸರಬರಾಜು, ಜಾನುವಾರುಗಳಿಗೆ ಅಗತ್ಯವಿರುವ ಮೇವಿನ ಲಭ್ಯತೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಮತ್ತು ಮೇವಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೆತ್ತಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಎಚ್ಡಿ ಕೋಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅನಿಲ್ ಚಿಕ್ಕಮಾದು ಹಾಗೂ ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಪು ತಾಲೂಕಿನ ಮುದುರಂಗಡಿ ಪೇಟೆಯಲ್ಲಿ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜರನ್ನು ಹಾಡಹಗಲೇ ಕೊಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಪೊಲೀಸರ ಮೇಲೆ ಗುಂಡು ಹಾರಿಸಿದ ಆರೋಪಿಗಳಲ್ಲಿ ಒಬ್ಬನ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಬಂಧಿತರನ್ನು ಉತ್ತರ ಪ್ರದೇಶದ 42 ವರ್ಷದ ರಾಜು, ಉತ್ತರಾಖಂಡದ 23 ವರ್ಷದ ಅಜಯ್ ರಸ್ತಗಿ ಅಲಿಯಾಸ್ ಅನ್ನೋಲ್ ಮತ್ತು ಬಿಹಾರದ 38 ವರ್ಷದ ಜಿಯಾಹುಲ್ ವಜುಲ್ ಶೇಖ್ ಅಲಿಯಾಸ್ ದೀಪಕ್ ಎಂದು ಗುರುತಿಸಲಾಗಿದೆ. ಕಾಪು ಪಿಎಸ್ಐ ತೇಜಸ್ವಿ ಹಾಗೂ ಕಾರ್ಕಳ ಗ್ರಾಮಾಂತರ ಪಿಎಸ್ಐ ಪ್ರಸನ್ನ ನೇತೃತ್ವದ ತಂಡ ಆರೋಪಿಯನ್ನು ವಶಕ್ಕೆ ಪಡೆದು ಕರೆತರುತ್ತಿದ್ದ ವೇಳೆ ಬೈಂದೂರು ಸಮೀಪದ ಒತ್ತಿನೆಣೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ರಾಜು ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಪಿಎಸ್ಐ ತೇಜಸ್ವಿ ಅವರು ಸರ್ವಿಸ್ ಪಿಸ್ತೂಲಿನಿಂದ ರಾಜುವಿನ ಕಾಲಿಗೆ ಗುಂಡು ಹಾರಿಸಿ ಮತ್ತೆ ಬಂಧಿಸಿದ್ದಾರೆ. ಘಟನೆಯಲ್ಲಿ ಪಿಎಸ್ಐ ತೇಜಸ್ವಿ ಅವರಿಗೂ ಗಾಯವಾಗಿದ್ದು ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಗರ್ ಹುಕುಂ ಯೋಜನೆಯಡಿ ಮಂಜೂರಾಗಿರುವ ಭೂಮಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯನ್ನು ಸಿಐಡಿಗೆ ವಹಿಸಿರುವ ನಿರ್ಧಾರವನ್ನು ಜಿಲ್ಲಾಡಳಿತ ಕೂಡಲೇ ವಾಪಸ್ ಪಡೆದು ಪೊಲೀಸ್ ಇಲಾಖೆಯಿಂದ ತನಿಖೆ ಮುಂದುವರೆಸಿ ಶೀಘ್ರವಾಗಿ ಇತ್ಯರ್ಥಪಡಿಸುವ ಮೂಲಕ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಮಾಜಿ ಸಚಿವ ಬಿ ಶಿವರಾಮ್ ಆಗ್ರಹಿಸಿದರು. ಈ ಬೇಲೂರು ತಾಲೂಕಿನಲ್ಲಿ ಸಿಐಡಿಗೆ ಒಂದಷ್ಟು ಪ್ರಕರಣಗಳನ್ನು ವಹಿಸಿರ್ತಕ್ಕಂಥದ್ದು ಬಹುಶಃ ಸುದ್ದಿಯಿಂದಲೇ ತಮಗೆಲ್ಲ ತಲುಪಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. 1430 ಪ್ರಕರಣಗಳು ಸಿಐಡಿಗೆ ಜಿಲ್ಲಾಡಳಿತ ವಹಿಸಿರ್ತಕ್ಕಂಥದ್ದು. ಎಸ್, ಪರಿಪೂರ್ಣವಾಗಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಪ್ರಕರಣಗಳು. ಇದ್ರ ಜೊತೆಗೆ ಒಟ್ಟು ಪೊಲೀಸ್ ತನಿಖೆಗೆ
CIDಗೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದು 2142 ಪ್ರಕರಣ ಅಕ್ರಮ ಸಕ್ರಮ ಪರಿಪೂರ್ಣ. ಇದು 16-17ನೇ ಸಾಲಿನಿಂದ ಜುಲೈ 2022ರವರೆಗೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾದ ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ನೀರಿನ ಪ್ರಕರಣಗಳನ್ನು ತನಿಖೆಗೆ ಆರಕ್ಷಕ ವೃತ್ತ ನಿರೀಕ್ಷಕರು ಬೇಲೂರವರಿಗೆ ವಹಿಸಿರ್ತಕ್ಕಂಥ ಪ್ರಕರಣ. ಇದು ಸ್ಪಷ್ಟ ನಾನು ಹೇಳ್ತಾ ಇದ್ದೀನಿ. ಬೇಲೂರು ವೃತ್ತ ಇದು ಜನತಾ ನ್ಯಾಯಾಲಯದ ಆದೇಶ. ಹೈಕೋರ್ಟು ಮತ್ತು ಜನತಾ ನ್ಯಾಯಾಲಯ ಎರಡೂ ಸೇರಿ ಕೊಟ್ಟಿರ್ತಕ್ಕಂಥ ಆದೇಶ. ಪೊಲೀಸ್ ಬೇಲೂರವರಿಂದ ತನಿಖೆ ಮಾಡಿ ವರದಿ ಕೊಡಿ. ಸ್ಪಷ್ಟ ಇತ್ತು. ವಿಳಂಬ ಮಾಡಿದರು ಅವರು. ಅದನ್ನು ನಮ್ಮ ಜಿಲ್ಲಾಡಳಿತ ತೀರ್ಮಾನ ತಗೊಬಿಟ್ರು. ಇದು ವಿಳಂಬ ಆಗುತ್ತೆ, ನಮ್ಮ ಕೈಲಿ ಆಗೋದಿಲ್ಲ ಅಂತಲ್ಲ ಇವರೇ CID ಕೊಟ್ಟರು. ಏನಾಗ್ತಾಯಿದೆ ಇವತ್ತು ಪರಿಸ್ಥಿತಿ? CID ಕೊಟ್ಟು ಇಡೀ ರೈತ ಸಂಘ, ರೈತ ಸಮುದಾಯ, ನಾವೇನು ರೈತರು ಅಂದರೆ ಕೊಲೆಗಾರರ, ನಮ್ಮನ್ನು ಯಾಕೆ CID ಕೊಟ್ರಿ? ಸ್ಥಳೀಯ ಪೊಲೀಸರೇ ಮಾಡ್ತಾಯಿದ್ರು ವಿಚಾರಣೆನ, ನೋಟಿಸು ಕೊಟ್ಟಿದ್ರು. ಇವತ್ತು ನಮಗೆ CID ಅವರು ನಮ್ಮನ್ನು ಕೊಲೆಗಾರರಂತೆ ಪ್ರತಿಬಿಂಬಿಸ್ತಕ್ಕಂಥ ರೀತಿಯಲ್ಲಿ ನೋಟಿಸ್ ಕೊಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ರ ಮೂಲಕ ಒಂಥರ ನಮ್ಮ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಆತಂಕವನ್ನು ಮೊನ್ನೆ ರೈತ ಸಮುದಾಯ ಮತ್ತು ರೈತ ಸಂಘದವರು ಉಸ್ತುವಾರಿ ಸಚಿವರು ರಾಮಚಂದ್ರಪುರಕ್ಕೆ ಬಂದಂಥ ಸ್ಥಳದಲ್ಲಿ ಮನವಿಯನ್ನು ಮಾಡಿ, ಅವ್ರ ಬೇಡಿಕೆ ಏನು ಅಂದರೆ, ನಮಗೆ ಮೊದಲು ಈ CIDಯಿಂದ ಬೇಡ, ಆದರೆ ನಾವು ನ್ಯಾಯಾಲಯ ಆದೇಶ ಮಾಡಿದ್ರೆ ಬೇಡ ಅಂತ ಹೇಳೋಕ್ಕಾಗಲ್ಲ, ಹೌದಲ್ವಾ? ಕಂಟೆಂಪ್ಟ್ ಆಗುತ್ತೆ. ಆದರೆ ಹೈಕೋರ್ಟು ಜನತಾ ನ್ಯಾಯಾಲಯ ಎರಡೂ ಸೇರಿ ಬೇಲೂರು ಪೊಲೀಸರಿಂದ ತನಿಖೆ ಮಾಡಿಸಿ ಅಂದಮೇಲೆ ಅದನ್ನು ತ್ವರಿತಗತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಇದೀಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ರೇಖೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮನೆ ಕಟ್ಟೋದು ಒಂದು ಕನ್ಸಾದ್ರೆ ಆ ಕನಸಿಗೆ ಜೀವ ತುಂಬೋದು ಫರ್ನಿಚರ್ಸ್. ಬ್ಯೂಟಿಫುಲ್ ಹೌಸ್ ಏನೋ ಇದೆ, ಬಟ್ ಕಂಪ್ಲೀಟ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಮನೆಗೆ ಹೊಸ ಲುಕ್ ಕೊಡ್ಬೇಕು ಅಂದ್ರೆ ವೆಲ್ಕಮ್ ಟು ಹೈಟೆಕ್ ಫರ್ನಿಚರ್ಸ್. ಲಕ್ಸುರಿ ಸೋಫಾಸ್, ಸ್ಟೈಲಿಶ್ ಡೈನಿಂಗ್ ಸೆಟ್, ಪ್ರೀಮಿಯಂ ಬೆಡ್ರೂಮ್ ಕಲೆಕ್ಷನ್ಸ್, ಮಾಡರ್ನ್ ಆಫೀಸ್ ಫರ್ನಿಚರ್ಸ್, ನಿಮ್ಮ ಮನೆಗೆ ಬೇಕಾಗುವಂತಹ ಎಲ್ಲ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ, ಲೇಟೆಸ್ಟ್ ಡಿಸೈನ್ಸ್,
ಫ್ರೆಂಡ್ಲಿ ಸರ್ವಿಸ್ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಸಿಗುತ್ತೆ. ಹೈಟೆಕ್ ಫರ್ನಿಚರ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಫರೆಂಟ್ ವುಡನ್ ಕಲೆಕ್ಷನ್ಸ್ ಗಳಲ್ಲಿ ಟೀಕ್ ವುಡ್, ಶೇಷಂ ವುಡ್, ರೋಸ್ ವುಡ್ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಅದರದೇ ಆದ ಸ್ಟ್ರೆಂತ್, ಡ್ಯೂರಬಿಲಿಟಿ, ಫಿನಿಶಿಂಗ್ ಮತ್ತು ಸ್ಟೈಲ್ ಇದೆ. ಪ್ರತಿ ಮನೆಯ ಕನಸಿಗೂ ಪ್ರತಿ ಬಜೆಟ್ಗೂ ಸರಿಯಾದ ಫರ್ನಿಚರ್ ಒಂದೇ ಸ್ಥಳದಲ್ಲಿ. ಹೈಟೆಕ್ ಫರ್ನಿಚರ್, ನಿಮ್ಮ ಮನೆಗೆ ಸ್ಟೈಲ್, ಫ್ಯಾಮಿಲಿಗೆ ಕಂಫರ್ಟ್. ಜೆಎಂ ಆರ್ಕಿಡ್, ರಾಮನಾಥಪುರ ಬೈಪಾಸ್ ರೋಡ್, ಭಾರತ್ ಪೆಟ್ರೋಲ್ ಬಂಕ್ ಎದುರು, ಅರ್ಕಲಗೂಡು. ಮೂರ್ನಾಡ್, ಹಾಸನ್, ಗೋಣಿಕೊಪ್ಪ, ಯಲವಾಲ, ಕನಕಪುರ, ರಾಮನಗರ, ಮಂಡ್ಯ, ಬೆಂಗಳೂರು, ದ್ವಾರಕಾ, ಕಲ್ಪೆಟ್ಟದಲ್ಲಿ ಬ್ರಾಂಚಸ್ಗಳಿದೆ. ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಶೋರೂಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ಅರಕಲಗೂಡು ತಾಲೂಕಿನ ಕಸಬಾ ಹೋಬಳಿ ಮತ್ತು ದೊಡ್ಡಮಗೆ ಹೋಬಳಿ ಗ್ರಾಮಗಳಿಗೆ 4,15,00,000 ರು ವೆಚ್ಚಗಳ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ಹೆಚ್ಚುವರಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೊಡ್ಡಮಗ್ಗೆ ಹೋಬಳಿ, ಮಡಿಕೆ ಹೊಸಳ್ಳಿ, ಸೋಮನಹಳ್ಳಿ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಹಾಗೂ ಕಸಬಾ ಹೋಬಳಿಯ ಶಂಭುನಾಥಪುರ, ಅಂಕನಹಳ್ಳಿ, ಬೈರಾಪುರ, ಅತ್ನಿ ಹಾಗೂ ಅತ್ನಿ ಉಪ್ಪಾರ, ಕೊಪ್ಪಳು ಮತ್ತು ಗಂಗನಾಳು ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು 2 ಕೋಟಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ಹೆಚ್ಚುವರಿ ಕಟ್ಟಡ ಸೇರಿದಂತೆ ಒಟ್ಟು 4,15,00,000 ರುಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು. ಇವತ್ತು ಕಸ್ಬಾ ಹೋಬಳಿನಲ್ಲಿ ಮತ್ತು ಮಗ್ಗೆ ಹೋಬಳಿನಲ್ಲಿ ಹಲವಾರು ಗುದ್ದಲಿ ಪೂಜೆಗಳನ್ನು ಪ್ರಾರಂಭ ಮಾಡಿ ಪ್ಯಾಕೇಜು ಒಟ್ಟು 4,15,00,000 ರೂಪಾಯಿ ಪ್ಯಾಕೇಜಲ್ಲಿ ಇವತ್ತು 2 ಕೋಟಿ ಚಿಲ್ಲರೆ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ಈ ಮೈನಾರಿಟಿ ಹಾಸ್ಟೆಲ್ ಏನಿದೆ, ಇದು 2 ಕೋಟಿ ರೂಪಾಯಿನಲ್ಲಿ ಈ ಹಾಸ್ಟೆಲ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ನನಗೆ ಕೊಟ್ಟಂಥ 25 ಕೋಟಿ MLA ಗ್ರ್ಯಾಂಟಲ್ಲಿ ಇವತ್ತು 4 ಕೋಟಿ ಚಿಲ್ಲರೆ ಕಸಬಾ ಹೋಬಳಿ ಕೊಟ್ಟಿದ್ದೀವಿ. ಅದರಲ್ಲಿ 2 ಕೋಟಿ ಚಿಲ್ಲರೆ ಇದಾಗಿದೆ ಮತ್ತು ಹಾಸ್ಟೆಲ್ ಇದಾಗಿದೆ. ಯಾಕೆಂದರೆ ಮೈನಾರಿಟಿ ಹಾಸ್ಟೆಲು ಉತ್ತಮವಾಗಿದೆ, ಒಂದು ಒಳ್ಳೆ ಜಾಗ ಇದೆ, ಒಳ್ಳೆ ವಾತಾವರಣ ಇದೆ, ಮಕ್ಕಳಿಗೆ ಸೌಕರ್ಯ ಆಗಬೇಕು ಅಂತ ಹೇಳಿ ಈ ಸೌಕರ್ಯ ಅವ್ರಿಗೆಲ್ರಿಗೂ ಸಿಗಲಿ. ನನಗೆ ಆದ್ಯತೆ ಏನಪ್ಪ ಅಂದರೆ ವಿದ್ಯಾಭ್ಯಾಸ ಮುಖ್ಯ, ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಒಂದು ನನ್ನ ಕನಸು ಏನಿದೆ, ಆ ಕನಸನ್ನು ಮಕ್ಕಳು ಈಡೇರಿಸಬೇಕು, ಈ ಸೌಕರ್ಯನ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳೆಲ್ಲ ಗ್ರಾಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಆ ಊರಿನ ಗ್ರಾಮಸ್ಥರುಗಳಿಗೆ ಸರ್ಕಾರ ಕೊಟ್ಟ ಎಲ್ಲರಿಗೂ 50 ಕೋಟಿ ಕೊಟ್ಟು ಬರೀ ನಮ್ಗೆ 25 ಕೊಟ್ಟವ್ರು, ಅದನ್ನು ನೊಂದಿದ್ದೀವಿ. ಕೊಟ್ಟಿರೋದ್ರಲ್ಲಿ ಈ ಸೌಕರ್ಯಗಳನ್ನು ನಾವು ಇದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮ ತಾಲೂಕಿನ ಜನತೆಗೆ ಧನ್ಯವಾದಗಳು ಸಂದರ್ಭ. ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ HD ರೇವಣ್ಣ, ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಮಕ್ಕಳು ಸದುಪಯೋಗ ಪಡಿಸಿಕೊಂಡು ಶಿಕ್ಷಣ ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಹೇಳಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಶಾಂತ್ ಮಾತನಾಡಿ, 2025-26ನೇ ಸಾಲಿನ ವೈದ್ಯಕೀಯ ಮೌಲ್ಯಮಾಪನ ಶಿಬಿರದಲ್ಲಿ ಆಯ್ಕೆಯಾದ 59 ಮಕ್ಕಳಿಗೆ ಸುಮಾರು 7 ಲಕ್ಷ ಮೌಲ್ಯದ 106 ಸಾಧನ ಸಲಕರಣೆಗಳನ್ನು ವಿತರಿಸಲಾಗಿದೆ. ಇದರಲ್ಲಿ 14 ವೀಲ್ಚೇರ್, 3 CP ಚೇರ್, 2 ಬ್ಯಾಟರಿ ಚಾಲಿತ ಟ್ರೈಸೈಕಲ್,
ಒಂದು ಸಾಮಾನ್ಯ ಟ್ರೈಸೈಕಲ್ ಹಾಗೂ 31 MR ಕಿಟ್ ಸೇರಿದಂತೆ ವಿವಿಧ ಉಪಕರಣಗಳಿವೆ ಎಂದು ಹೇಳಿದರು. ಶಿಕ್ಷಣಾಧಿಕಾರಿ GN ಸೋಮಲಿಂಗೇಗೌಡ, BRC ಪರಶಿವಮೂರ್ತಿ, ಶಿಕ್ಷಣ ಸಂಯೋಜಕರು, BRCಗಳು, CRPಗಳು, 50ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಹಾಗೂ ಅವರ ಪೋಷಕರು ಉಪಸ್ಥಿತರಿದ್ದರು. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಜಿಲ್ಲೆಯಾದ್ಯಂತ ಮೆಕ್ಕೆಜೋಳ, ಸೂರ್ಯಕಾಂತಿ ಹಾಗೂ ಶೇಂಗಾ ಬೆಳೆಗಳು ಬಾಡುತ್ತಿವೆ. ಆದರೆ ಇದೇ ಮಳೆ ಕೊರತೆ ಟೊಮೆಟೊ ಬೆಳೆಗಾರರಿಗೆ ಆರಂಭದಲ್ಲಿ ವರವಾಗಿ ಪರಿಣಮಿಸಿದ್ದರೂ ಇದೀಗ ಅದೇ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಉತ್ತಮ ಇಳುವರಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಬೆಲೆ ಭಾರಿ ಕುಸಿದಿರುವುದರಿಂದ ರೈತರು ತೀವ್ರ ನಷ್ಟಕ್ಕೆ ಸಿಲುಕಿದ್ದಾರೆ. ಹಾಕಿದ ಬಂಡವಾಳವು ವಾಪಸ್ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಲ ರೈತರು ಟೊಮ್ಯಾಟೊವನ್ನು ರಸ್ತೆ ಬದಿಗೆ ಸುರಿದು ಹೋಗುತ್ತಿದ್ದಾರೆ. ಕಳೆದ ವರ್ಷ ಜಿಲ್ಲೆಯಲ್ಲಿ ಸುಮಾರು 3,500 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಬೆಳೆಯಲಾಗಿತ್ತು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊಗೆ ಉತ್ತಮ ಬೆಳೆ ದೊರೆತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯ ರೈತರು ಟೊಮೆಟೊ ನಾಟಿ ಮಾಡಿದರು. ಪರಿಣಾಮ ಈ ಬಾರಿ ಟೊಮೆಟೊ ಬೆಳೆಯುವ ಪ್ರದೇಶ 7,960 ಹೆಕ್ಟೇರ್ಗೆ ಏರಿಕೆಯಾಗಿದೆ. ಒಟ್ಟಾರೆ ಸುಮಾರು 3.50 ಲಕ್ಷ ಟನ್ ಇಳುವರಿ ಬಂದಿರುವುದು ಬೆಳೆ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ 7,500 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೆಟೊ ಬೆಳೆಯಲಾಗಿದ್ದು, ಮೊಳಕಾಲ್ಮೂರು ತಾಲೂಕಿನಲ್ಲಿ ಸುಮಾರು 150 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಿದೆ. ಚಳ್ಳಕೆರೆ ತಾಲೂಕಿನಲ್ಲಿ ಕಸಬಾ ತಾಲೂಕು ಹಾಗೂ ಪರಶುರಾಂಪುರ ಹೋಬಳಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊ ಬೆಳೆಯಲಾಗಿದೆ. ಚಳ್ಳಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಗೇಟ್ ಬಳಿ ಇರುವ ಟೊಮೆಟೊ ಮಾರುಕಟ್ಟೆಗೆ ಪ್ರತಿದಿನ ಅಪಾರ ಪ್ರಮಾಣದಲ್ಲಿ ಟೊಮೆಟೊ ಹರಿದು ಬರುತ್ತಿದೆ. 15 ಕೆಜಿ ತೂಕದ 1 ಕ್ರೇಟ್ ಟೊಮೆಟೊ ಕೇವಲ 60ರಿಂದ 70ಕ್ಕೆ ಮಾರಾಟವಾಗುತ್ತಿದೆ. ಇಷ್ಟು ಕಡಿಮೆ ಬೆಲೆಯಿಂದ ರೈತರಿಗೆ ಬೆಳೆ ಪರಿಹಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂತ್ರಿಯಾಗುವ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಎಲ್ಲರಿಗೂ ಸಹಜವಾಗಿಯೇ ಮಂತ್ರಿಯಾಗಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ. ಸಿಎಂ, ಮಾಜಿ ಸಿಎಂ ಮತ್ತು ಹೈಕಮಾಂಡ್ ಎಲ್ಲ ಸರಿ ಮಾಡುತ್ತಾರೆ. ಸಚಿವ MB ಪಾಟೀಲ್ ಹೇಳಿಕೆ. ನಾನು ಕಾಂಗ್ರೆಸ್ನಲ್ಲಿ ಶಿಸ್ತಿನ ಸಿಪಾಯಿ. ನನ್ನ ರಕ್ಷದಲ್ಲೇ ಕಾಂಗ್ರೆಸ್ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸ್ಪರ್ಧೆ ಮಾಡಿ ಸಂಸದನಾಗಿದ್ದೇನೆ. ಸಂಸದ ತುಕಾರಾಂ ಹೇಳಿಕೆ. ಮಳೆ ಕೊರತೆಯಿಂದ ಬೆಳೆ ಹಾನಿ. ಚಾಮನಹಳ್ಳಿ ಹುಂಡಿ ಗ್ರಾಮದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪರಿಶೀಲನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.